मा हरे कृष्ण। नमांसि स्वामिन् अनुज्ञायताम्। हरे कृष्ण। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जरयितर्जन्म मृत्यामयानाम्। गोविन्दे देहि भक्तिं भवति च भगवन्नूर्जितां निर्निमित्ताम् निर्व्याजां निश्चलां तद्गुणगणबृहतीं चाश्वतीमाशुदेव। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानतामवित्तस्य मध्वस्य जगती गुरोः पूर्वाचार्यमहिष्ठानाम् इयं प्रणतिमालिका। पूर्णज्ञानाय विद्महे पूर्णानन्दाय धीमहि तन्नो व्यास ಪ್ರಚೋದಯಾತ್. ನಾವು ತ್ರಿವರ್ಗದ ಬಗ್ಗೆ ನೋಡ್ತಾ ಇದ್ವಿ. ಒಂದು ತ್ರಿವರ್ಗ ನೋಡಿದೆವು, ಕಾರ್ಯ, ಕಾರಣ, ಕರ್ತೃ ಅಂತ. ಈ ಮೂರರ ತ್ರಿಪುಟಿಯಲ್ಲಿ ಚಿಂತನೆ ಮಾಡಬೇಕು ಅಂತ. ಇದು ಧರ್ಮ ಅರ್ಥ ಕಾಮದ ಚಿಂತನೆಗಿಂತ ಆಳವಾದದ್ದು ಅಂತಾರೆ. ಸರ್ವೇಷಾಂಚ ಕ್ಷಯೇ ರಾಜನ್ ಯಸ್ತ್ರಿವರ್ಗ ಸನಾತನಃ ಸತ್ವಂ ರಜಸ್ತಮಶ್ಚೈವ ತ್ರಿವರ್ಗ ಕಾರಣಂ ಸ್ಮೃತಂ. ಎಲ್ಲದರ ನಾಶದಲ್ಲಿ ಮತ್ತು ಎಲ್ಲದರ ಉತ್ಪತ್ತಿಯಲ್ಲಿ ಕಾರಣ ಮೂರು, ತ್ರಿಪುಟಿ ಮೂರು ಅಂತ ಹೇಳಿದ್ರು. ಕಾರ್ಯ, ಕಾರಣ, ಕರ್ತೃ ಅಂತ. ಆ ಕಾರಣದಲ್ಲಿ ಮತ್ತೆ ಮೂರು ಭಾಗ, ಸತ್ವ, ರಜಸ್ಸು, ತಮಸ್ಸು ಅಂತ. ಇದರಿಂದ ಬಿಡುಗಡೆಗೊಂಡವನನ್ನ ಮುಕ್ತ ಅಂತಾರೆ. ಕಾರ್ಯಸ್ಯ ಸರ್ವಥಾ ನಾಶೋ ಮೋಕ್ಷ ಇತ್ಯಭಿಧೀಯತೆ. ಕಾರ್ಯ ಅಂತಂದರೆ ಜನ್ಯವಾದ ಈ ಪದಾರ್ಥ, ಇದರ ಪೂರ್ತಿ ನಾಶ ಏನಿದೆ ಅದನ್ನೇ ಮೋಕ್ಷ ಅಂತನ್ನೋದು. ತೇನ ಮೋಕ್ಷ ಪರಶ್ಚೈವ ದೇವದೇವ ಪಿತಾಮಹ ತುಷ್ಟ್ಯರ್ಥಸ್ಯ ತ್ರಿವರ್ಗಸ್ಯ ರಕ್ಷಾಮಾಹ ನರಾಧಿಪ. ಅದರಿಂದ ಕ್ಷತ್ರಿಯನ ಜವಾಬ್ದಾರಿ, ಕ್ಷತ್ರಿಯನ ಹೊಣೆಗಾರಿಕೆ ಏನಿದೆ ಅದು ಈ ತ್ರಿವರ್ಗದ ರಕ್ಷಣೆಯಲ್ಲಿ ಇದೆ. ಲೌಕಿಕೀ ಯಾತ್ರಾ ಯತ್ರ ನಿತ್ಯಂ ಪ್ರತಿಷ್ಠಿತಾ ಧರ್ಮೋರ್ಥಶ್ಚೈವ ಕಾಮಶ್ಚ ಸೇವಿತವ್ಯಾ ಸ್ವಕಾಲತಃ. ಜಗತ್ತಿನ ಲೌಕಿಕವಾದ ಯಾತ್ರೆ ಧರ್ಮ, ಅರ್ಥ, ಕಾಮ ಇವುಗಳನ್ನು ಕಾಲಕಾಲಕ್ಕೆ ಸೇವಿಸಬೇಕು. ಸೇವಾ ಧರ್ಮಸ್ಯ ಕರ್ತವ್ಯ ಸತತಂ ಭೂತಿ ತತ್ಪರೈಃ ಪುರುಷೈರ್ನರಶಾರ್ದೂಲ ತನ್ಮೂಲ ಸರ್ವಥಾ ಕ್ರಿಯಾ. ರಾಜನಾದವ ಧರ್ಮದ ಸೇವೆ ಮಾಡ್ತೇನೆ ಅಂತ ಇರಬೇಕು. ಧರ್ಮದ ಸೇವೆ ಮಾಡ್ತೇನೆ ಅಂತಂದಾಗ ಪ್ರಜೆಗಳನ್ನು ಸರಿಯಾಗಿ ಟ್ರೀಟ್ ಮಾಡ್ತಾನೆ. ಇಲ್ಲ ಅಂದರೆ ಪ್ರಜೆಗಳನ್ನು ಚೆನ್ನಾಗಿ ಟ್ರೀಟ್ ಮಾಡಲಿಕ್ಕಾಗೋಲ್ಲ. ಧರ್ಮೇಣ ಚ ಮಹೀಪಾಲಃ ಚಿರಂ ರಕ್ಷತಿ ಮೇದಿನೀಂ ಯಕ್ಕಶ್ಚಿತ್ ಧಾರ್ಮಿಕೋ ರಾಜ ಸವಿಪನ್ನೋಪಿ ಭೂಪತಿಃ ಅರ್ಥಕಾಮ ವಿಹೀನೋಪಿ ಚಿರಂ ಪಾಲಯತೆ ಮಹೀಂ. ಒಬ್ಬ ರಾಜ ಧರ್ಮದಿಂದ ಭೂಮಿಯನ್ನು ರಕ್ಷಣೆ ಮಾಡಬೇಕು. ಧಾರ್ಮಿಕನಾಗಿದ್ದರೆ ಅರ್ಥಕಾಮಗಳು ತೀವ್ರವಾಗಿ ಅವನ ರಾಜ್ಯದಲ್ಲಿ ಇಲ್ಲದೇ ಹೋದರೂ ದೀರ್ಘಕಾಲ ರಾಜ್ಯಭಾರ ಮಾಡ್ತಾನೆ. ಧಾರ್ಮಿಕನಾಗಿದ್ದರೆ ಆಯಿತು. ಅಸ್ಮಿನ್ನರ್ಥೇಪಿ ದ್ವೌ ಶ್ಲೋಕೌ ಗೀತಾವಂಗಿರತಾ ಸ್ವಯಂ ಯಾದವೀ ಪುತ್ರಭದ್ರಂತೆ ಶ್ರೋತುಮರ್ಹಸಿ ತಾವಪಿ. ಈ ವಿಚಾರದಲ್ಲಿ
ಅಂಗಿರಸ್ ಅನ್ನುವ ಋಷಿ 2 ಶ್ಲೋಕಗಳನ್ನು ಹೇಳಿದ್ದಾನೆ. ಅದನ್ನು ಕೇಳು, ಹೇಳ್ತೇನೆ. ಓ ಯಾದವಿ ಪುತ್ರ, ಯಾದವ ಸ್ತ್ರೀಯಾದ ಕುಂತಿಯ ಮಗನೇ, ಕೃತ್ವಾ ಕಾರ್ಯಾಣಿ ಧರ್ಮೇಣ ಸಮ್ಯಕ್ ಸಂಪಾಲ್ಯ ಮೇದಿನೀಂ ಪಾಲಯಿತ್ವಾ ತಥಾ ಪೌರಾನ್ ಪರತ್ರ ಸುಖಮೇಧತೆ. ಧರ್ಮದಿಂದ ಕಾರ್ಯಗಳಂಗೈದು ಭೂಮಿಯನ್ನು ಚೆನ್ನಾಗಿ ಪಾಲಿಸಿ ಪೌರರನ್ನು ಪಾಲಿಸಿದರೆ ಪರತ್ರ ಸುಖಮೇಧತೆ, ಪರಲೋಕದಲ್ಲಿ ಸುಖವನ್ನು ಹೊಂದುತ್ತಾನೆ. ಕಿಂ ತಸ್ಯ ತಪಸಾ ರಾಜ್ಞಃ ಕಿಂಚ ತಸ್ಯಾಧ್ವರೈಕೃತೈಃ ಸುಪಾಲಿತ ಪ್ರಜಾಯಸ್ಯ ಸರ್ವಧರ್ಮಕೃದೇವ ಸಹ. ರಾಜನಿಗೆ ತಪಸ್ಸಿನಿಂದೇನು, ಯಾಗಗಳಿಂದೇನು, ಪ್ರಜೆಗಳನ್ನು ಪಾಲನೆ ಮಾಡಿದ್ರೆ ಸಾಕು, ಅವರೆಲ್ಲರ ಧರ್ಮಕ್ಕೆ ಕಾರಣನಾದ್ದರಿಂದ ಇವನು ಧರ್ಮಿಷ್ಠನೇ ಆಗ್ತಾನೆ. ಶ್ಲೋಕಾಶ್ಚೋಷನಸಾ ಗೀತಾ ತಾನ್ನಿಬೋಧ ಯುಧಿಷ್ಠಿರ ದಂಡನೀತೇಶ್ಚಯನ್ಮೂಲಂ ತ್ರಿವರ್ಗಸ್ಯ ಚ ಭೂಪತೆ. ಇನ್ನು ಶುಕ್ರಾಚಾರ್ಯರು ಹೇಳಿದ ಮಾತನ್ನು ಕೇಳು. ಅವರು 16 ಪಾಯಿಂಟ್ಗಳ ಪ್ರೋಗ್ರಾಮನ್ನು ಹೇಳ್ತಾರೆ. ವಿಷಂ ಮಾಯಾ ಚ ದೈವಂಚ ಪೌರುಷಂ ಚಾರ್ಥ ಸಿದ್ಧಯೇ ಪ್ರಾಗುದಕ್ ಪ್ರವಣಂ ದುರ್ಗಂ ಸಮಾಸಾದ್ಯ ಮಹೀಪತೆ ತ್ರಿವರ್ಗಂ ಯತ್ರ ಸಂಪೂರ್ಣಂ ಉಪಾದಾಯ ತಮುದ್ವಹೇತ್. ದಂಡನೀತಿ ಜಾರಿಗೊಳ್ಳಬೇಕು ಅಂತಂದರೆ ವಿಷ, ಆ ವಿಷ ಅಂತಂದರೆ ಪಾಯ್ಸನ್ ಅಂತಲೇ ಅರ್ಥ. ಮಾಯಾ ಅಂದರೆ ಥರಥರದ ಟೆಕ್ನಿಕ್. ದೈವ ಅಂದರೆ ದೈವಾನುಗ್ರಹ, ಪುರುಷ ಪ್ರಯತ್ನ, ಆಮೇಲೆ ಇದಕ್ಕೆ ಅನುಕೂಲವಾದ ದುರ್ಗ, ಕೋಟೆ. ಇವುಗಳಲ್ಲಿ ಇದ್ದುಕೊಂಡು ತ್ರಿವರ್ಗವನ್ನು ಸಾಧನೆ ಮಾಡಬೇಕು. ಷಟ್ಪಂಚ ವಿನಿರ್ಜಿತ್ಯ ದಶಚಾಷ್ಟೌ ಮಹೀಪತಿ ತ್ರಿವರ್ಗೈರ್ದಶಭಿರ್ಯುಕ್ತ ಸುರೈರಪಿ ನ ಜೀರ್ಯತೆ. 6, 5, 10, 8 ಇವುಗಳನ್ನು ಈ 6 ಅಂತ ಹೇಳಿದ್ರೆ ನಾವೀಗಾಗಲೇ ನೋಡಿದ್ದೇವೆ. 6 ಗುಣಗಳು. ಪಂಚ ಅಂದರೆ ಇಂದ್ರಿಯ, ಪಂಚ ಅಂತಂದರೆ ಭೂತಗಳು, ದಶ ಇಂದ್ರಿಯ, ಅಷ್ಟೌ 8 ಮದಗಳು. ಇದನ್ನೆಲ್ಲ ಗೆಲ್ಲಬೇಕು. ಆಗ ದೇವತೆಗಳು ಕೂಡ ಅವನನ್ನು ಕೊಂಡಾಡ್ತಾರೆ. ನ ಬುದ್ಧಿಂ ಪರಿಗೃಹೀತ ಸ್ತ್ರೀಣಾಂ ಮೂರ್ಖಜನಸ್ಯ ಚ ದೈವೋಪಹತ ಬುದ್ಧೀನಾಂ ಯೇ ಚ ವೇದೈರ್ವಿವರ್ಜಿತಾಃ. ಚಿಕ್ಕ ಪ್ರಾಯದ ಹೆಣ್ಣು ಮಕ್ಕಳ ಸಲಹೆಯನ್ನು ಕಿವಿಗೆ ಹಾಕಿಕೊಳ್ಳಬಾರದು. ಹಾಗೆ ಚಿಕ್ಕ ಪ್ರಾಯದ ಹುಡುಗರದ್ದು ಕೂಡ ಮೂರ್ಖ ಜನರ ಬುದ್ಧಿಯನ್ನು ತೆಗೆದುಕೊಳ್ಳಬಾರದು. ದೈವೋಪಹತ ಬುದ್ಧೀನಾಂ, ದೈವ ಪ್ರೇರಣೆಯಂತೆ ಕಡಿಮೆ ಬುದ್ಧಿ ಯಾರಿಗಿದೆ ಅವರನ್ನು ಗಮನಿಸಬಾರದು. ಅದೇನು ಗೊತ್ತಾಗುತ್ತೆ ನಿಮಗೆ? ಏಚ ವೇದೈರ್ ವಿವರ್ಜಿತಾಃ, ವೇದಗಳು ಇರದವರು. ಯಾಕೆಂದರೆ ಒಬ್ಬ ದಡ್ಡ ಆಗಿರಬಹುದು, ಆದರೆ ವೇದವನ್ನು ಅನೂಚಾನವಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇತ್ತು, ವೇದದ ಬೆಳಕಿನಲ್ಲಿ ಎಲ್ಲ ಕ್ರಿಯೆಗಳನ್ನು ಕಾಣ್ತಾನೆ ಅಂದರೆ ಅವನು ಸಹಜವಾಗಿ ವಿವೇಕಿಗಳ ತೀರ್ಮಾನಕ್ಕೆ ಬರ್ತಾನೆ. ಯಾರಿಗೆ ವೇದದ ನೆರವಿಲ್ಲ ಅವರು ಆ ಕಾಲದಲ್ಲಿ ಕಂಡದ್ದನ್ನು ಗಟ್ಟಿಯಾಗಿ ನಂಬುತ್ತಾರೆ, ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾರೆ. ದೀರ್ಘಕಾಲ ಅದು ಉಳಿಯೋಲ್ಲ, ಉಳಿದ್ರೂ ಕೂಡ ಜನರಿಗೆ ಹಿತ ಆಗುವಲ್ಲ. ಅದರಿಂದಾಗಿ ಇದು ಭೀಷ್ಮಾಚಾರ್ಯರು ಹೇಳ್ತಾರೆ, ದೈವೋಪಹತ ಬುದ್ಧೀನಾಂ ಅಂತ ಹೇಳಿ ಏಚ ವೇದೈರ್ ವಿವರ್ಜಿತಾಃ, ಎಲ್ಲವನ್ನ ವೇದದ ಬೆಳಕಿನಲ್ಲಿ ನೋಡಬೇಕು.
ಏಕೆಂದರೆ ಎಷ್ಟೆಲ್ಲ ಥಿಯರಿಗಳಿದ್ದು ಬಂದು ಹೋಗಿವೆ. ಇಷ್ಟೆಲ್ಲ ಹೀಗೆ ರಾಜ್ಯ ಇರಬೇಕು, ಹೀಗೆ ರಾಜ್ಯ ಇರಬೇಕು, ಹೀಗೆ ಪಾಲನೆ ಮಾಡಬೇಕು ಅಂತ. ಅದೆಲ್ಲ ನಮಗೆ ಕಲ್ಪನೆಯೂ ಇಲ್ಲ. ಸುಮಾರು 100 ಬಾರಿ ಈ ನಿಯಮಗಳ ಪರಿಷ್ಕಾರ ಆಗಿದೆ. ಇದೇನು ಈಗಲೇ ಆಗ್ತಾ ಇರೋದು? ನಿರಂತರ ಪ್ರತಿಯೊಂದು ಸಂಸ್ಕೃತಿ ಆಕ್ರಮಿಸಿದಾಗಲೂ ಬೇರೆ ಬೇರೆ ನಿಯಮಗಳು ಬರ್ತವೆ. ಪ್ರತಿಯೊಂದು ಪ್ರದೇಶಗಳಲ್ಲಿ ಬೇರೆ ಬೇರೆ ನಿಯಮಗಳಿರ್ತದೆ. ಹೀಗೆ ಎಷ್ಟು ನಿಯಮಗಳು ಬಂದು ಹೋಗಿರ್ತವೆ. ಕೇವಲ ಒಂದು ಸುಖಕ್ಕಾಗಿ, ದುಃಖ ನಿವೃತ್ತಿಗಾಗಿ ಇಷ್ಟೆಲ್ಲ ಕಾನೂನುಗಳು ಬರ್ತವೆ, ಕಾನೂನು ಹೋಗ್ತವೆ, ಕಾನೂನು ಬರ್ತವೆ, ಕಾನೂನು ಹೋಗ್ತವೆ. ನಿರಂತರವಾಗಿ ನಡೀತಾ ಇರುತ್ತೆ ಈ ಚಕ್ರಭ್ರಮಣ. ಕೊನೆ ಆಗೋದು ಅಂತ ಇಲ್ಲವೇ ಇಲ್ಲ. ಈ ತನಕ ಒಂದು 100 ಬಾರಿ, 1000 ಬಾರಿ, ಅಂದರೆ ನಮಗೆ ಗೊತ್ತಿರೋ ಹಾಗೇನೆ ಪರಿಷ್ಕಾರ ಆಗಿರಬಹುದು. ಒಬ್ಬ ರಾಜ ಬಂದದ್ದನ್ನು ಇನ್ನೊಬ್ಬ ರಾಜ ಚೇಂಜ್ ಮಾಡ್ತಾನೆ. ಸುಮಾರು 25 ವರ್ಷಕ್ಕೆ ಒಂದು ತಲೆಮಾರು ಅಂತ ಇಟ್ಟುಕೊಂಡ್ರೆ ನಿರಂತರ ಬದಲಾವಣೆಗಳಾಗಿವೆ. ಆದ್ದರಿಂದ ಯಾವುದು ಶ್ರೇಯಸ್ಕರ ಅಂತ ಇನ್ನೂ ಪ್ರಯೋಗದಲ್ಲಿಯೇ ಇದೆ, ಇನ್ನೂ ಟ್ರಯಲಲ್ಲಿದೆ. ಆ ಕಾರಣದಿಂದ ನಿತ್ಯವಾದ ಒಂದು ವಾಂಗ್ಮಯದ ಅವಶ್ಯಕತೆ ಇದೆ. ಅದು ಯಾವುದು ಅಂದರೆ ವೇದ. ಅವ್ರು ಹೇಳಿದ್ದವತ್ತು ಅದನ್ನು ಭೀಷ್ಮಾಚಾರ್ಯರು. ಸ್ತ್ರೀ ಪ್ರಧಾನಾನಿ ರಾಜ್ಯಾನಿ ವಿದ್ವದ್ಭಿರ್ವರ್ಜಿತಾನಿ ಚ ಮೂರ್ಖಾಮಾತ್ಯ ಪ್ರತಪ್ತಾನಿ ಶುಷ್ಯಂತೆ ಜಲಬಿಂದುವತ್. ಸ್ತ್ರೀ ಪ್ರಧಾನಾನಿ ರಾಜ್ಯಾನಿ, ಯಾವ ರಾಜ್ಯದಲ್ಲಿ ನಟಿಯರು ಆಮೇಲೆ ವಿಲಾಸ ಪ್ರಧಾನರಾದ ಸ್ತ್ರೀಯರು ಇರ್ತಾರೆ, ಅವರೇ ಪ್ರಧಾನರಾಗಿ ಇರ್ತಾರೆ, ಆ ರಾಜ್ಯವನ್ನು ಬಿಡಬೇಕು ಅಂತ ಹೇಳ್ತಾರೆ. ವಿದ್ವದ್ಭಿರ್ ವರ್ಜಿತಾನಿ ಚ. ಯಾಕೆ ಹೇಳಿದರೆ ಅವರೇನು ಮಾಡ್ತಾರೆ, ದೀರ್ಘವಾದ ನಿತ್ಯವಾದ ಸುಖವೊಂದನ್ನು ತಲೆಯಲ್ಲಿಟ್ಕೊಳ್ಳಲ್ಲ. ಇವತ್ತು ನಮ್ಮ ದೇಶ ಸ್ತ್ರೀ ಪ್ರಧಾನವೇ. ಸ್ತ್ರೀ ಪ್ರಧಾನ ಅಂದರೆ ಹೆಣ್ಣು ಮಕ್ಕಳು ಪ್ರಧಾನಿ ಆಗಬಾರದು ಅಂತ ಅರ್ಥ ಅಲ್ಲ. ಹೆಣ್ಣು ಮಕ್ಕಳು ರಾಷ್ಟ್ರ ಮಾತಾ ಆಗಬಾರದು ಅಂತ ಅರ್ಥ ಅಲ್ಲ. ಸ್ತ್ರೀಯನ್ನು ಆಕರ್ಷಿಸುವ ಯೌವನ, ಹಣ ಮೊದಲಾದವುಗಳು ಎಲ್ಲಿ ಬ್ಲೈಂಡ್ ಆಗಿ ಮುಂದೆ ನಡೆಯುತ್ತೆ, ಅದನ್ನು ಆ ರಾಜ್ಯವನ್ನು ಬಿಡಬೇಕು ಅಂತ ಅರ್ಥ. ಇವತ್ತಾಗ್ತಾ ಇರೋದು ಅದೇ. ನಟರು ಬಹಳ ದೊಡ್ಡ ಜನ ಇವತ್ತು ನಮಗೆ. ಈಗ ಏನು ಹೇಳ್ತಾರ, ಆಟಗಾರರು ಮತ್ತು ನಟರು. ಆಟಗಾರರು ಸುಮಾರು 30 ವರ್ಷ ಆದಮೇಲೆ ಅವರು ಸಮಾಜಕ್ಕೆ ವೇಸ್ಟ್, ಏನು ಪ್ರಯೋಜನ ಇಲ್ಲ, ಅಪರದಂಡ ಪ್ರಾಣಿಗಳಾಗಿ ಬೆಳೀತವೆ. ಇನ್ನು ನಟರು ಅವರಿಗೆ ಸ್ವಂತ ಬುದ್ಧಿನೇ ಇರೋದಿಲ್ಲ, ಯಾರೋ ಡೈರೆಕ್ಟ್ ಮಾಡಿದ ಹಾಗೆ ಮಾಡ್ತಾರೆ. ಅವರಿಂದ ಸಮಾಜಕ್ಕೆ ಯಾವ ರೀತಿಯಾದ ನೈತಿಕತೆ, ಯಾವ ರೀತಿಯಾದ ಒಂದು ಆದರ್ಶ ಸಿಗಬಹುದು? ಅದರಿಂದಾಗಿ ಸ್ತ್ರೀ ಪ್ರಧಾನಾನಿ ರಾಜ್ಯಾನಿ ವಿದ್ವದ್ಭಿರ್ವರ್ಜಿತಾನಿ ಚ. ಇನ್ನು ಮೂರ್ಖಾಮಾತ್ಯ ಪ್ರತಪ್ತಾನಿ, ಮೂರ್ಖರಾದ ಅಮಾತ್ಯರಿಂದ ಇಡೀ ರಾಜ್ಯ ನಾಶ ಆಗಿರುತ್ತೆ. ಶುಷ್ಯಂತೆ ಜಲಬಿಂದುವತ್. ಅದು ಹೇಗಿರುತ್ತೆ ಅಂತಂದರೆ ಜಲಬಿಂದುವತ್, ನೀರಿನ ಹನಿ ಇರುತ್ತೆ, ಸೂರ್ಯನ ಬಿಸಿಲಿಗೆ ಒಣಗಿ ಹೋಗುತ್ತೆ. ಆ ರೀತಿ ಆ ರಾಜ್ಯ ನಾಶ ಆಗತ್ತೆ. ವಿದ್ವಾಂಸ ಪ್ರಥಿತಾಯೇ ಚ ಯೇ ಚಾಪ್ತ ಸರ್ವಕರ್ಮಸು ಯುದ್ಧೇಷು ದೃಷ್ಟಕರ್ಮಾಣಃ ತೇಷಾಂಚ ಶೃಣುಯಾನ್ ನೃಪಃ. ವಿದ್ವಾಂಸರು ಯಾರಿರ್ತಾರೆ, ವೈರಾಗ್ಯ ಯಾರಿಗೆ ಇರುತ್ತೆ,
ಪ್ರಜ್ಞೆಯೂ ಯಾರಿಗಿರುತ್ತೆ? ಯುದ್ಧೇಶು ದುಷ್ಟಕರ್ಮಾಣ, ಯುದ್ಧದಲ್ಲಿ ಮುನ್ನುಗ್ಗುವ ಛಲ ಧೈರ್ಯ ಯಾರಿಗಿರುತ್ತೆ? ಅವರ ಮಾತನ್ನು ಕೇಳಬೇಕು ದೊರೆಯಾದವನು. ಒಂದು ವಿರಾಗಿಯಾಗಿರ್ತಾನೆ, ಆದರೆ ಎಲ್ಲರನ್ನ ವೈರಾಗ್ಯದಲ್ಲಿ ಇರಲಿಕ್ಕೆ ಅವನೇನು ಬಯಸೋಲ್ಲ. ಅವರವರು ಹೊಂದಬಹುದಾದ ಭೋಗವನ್ನು ಹೊಂದಬಹುದು ಅಂತ ತಿಳ್ಕೊಂಡಿರ್ತಾನೆ ಅಂಥವನು. ಏಕೆಂದರೆ ಕೆಲವರು ವೈರಾಗ್ಯ, ಕೆಲವು ವಿರಕ್ತರನ್ನು ನೋಡಿದ್ದೇನೆ. ಅವರು ನಾವು ಕಠೋರರು, ನಮ್ಮ ಜೊತೆಗಿರುವವರು ಹೀಗೆ ಇರಬೇಕು ಅಂತ ಬಯಸ್ತಾರೆ. ಆದರೆ ಅವರು ರಾಷ್ಟ್ರಕ್ಕೆ ಉಪಯೋಗ ಅಲ್ಲ. ಇನ್ನು ಆ ತರಹದ ದಯಾಮಯರು, ಈಗ ರಾಘವೇಂದ್ರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಅಂಥವ್ರು, ಅವರು ವಿರಕ್ತರು. ಆದರೆ ಉಳಿದವರು ಭೋಗಿಸಲಿಕ್ಕೆ ಅವರ ಅಡ್ಡಿ ಇಲ್ಲ. ಇನ್ನು ಹೇಗೆ ಉತ್ತಮವಾಗಿ ಭೋಗಿಸಬಹುದು ಅಂತ ಹೇಳಿ ಅವರು ಬೇಕಾದರೆ ಹೇಳಿಕೊಟ್ಟಾರು, ಅಥವಾ ಅವರು ತಪಶಕ್ತಿಯಿಂದ ಉಳಿದವರು, ಕರುಣೆಯಿಂದ ಉಳಿದವರು ಭೋಗಿಸಲಿ ಅಂತ ಬಿಡುವವರು ಅಂಥವ್ರು ಮಾತನ್ನು ಕೇಳಬೇಕು. ಇನ್ನು ಯುದ್ಧೇಶು ದೃಷ್ಟಕರ್ಮಾಣ, ಯಾರು ಯೋಧರಿರ್ತಾರೆ ಅವರ ಮಾತನ್ನು ಕೇಳಬೇಕು ರಾಜನಾದವ, ಬೇರೆಯವ್ರದ್ದಲ್ಲ. ಯುಧಿಷ್ಠಿರ ದಂಡನೀತಿಶ್ಚ ರಾಜಾಚ ಸಮಸ್ತೌ ತಾವುಭಾವಪಿ ದೈವಂ ಪುರುಷಕಾರಂ ಚ ತ್ರಿವರ್ಗಂಚ ಸಮಾಶ್ರಿತಃ ದೈವತಾನಿ ಚ ವಿಪ್ರಾಂಶ್ಚ ಪ್ರಣಮ್ಯ ವಿಜಯೀ ಭವೇತ್. ಒಬ್ಬ ರಾಜ ದೈವವನ್ನು ಗಮನಿಸಿಕೊಳ್ಳಬೇಕು. ಪುರುಷಕಾರ ಅಂತ ಹೇಳಿದ್ರೆ ಪುರುಷ ಪ್ರಯತ್ನವನ್ನು ಗಮನಿಸಿಕೊಳ್ಬೇಕು. ಇದರ ಜೊತೆಗೆ ತ್ರಿವರ್ಗವನ್ನು ಗಮನಿಸಬೇಕು. ಜ್ಞಾನಿಗಳನ್ನು ಗೌರವಿಸಬೇಕು. ಹೀಗಿದ್ದರೆ ವಿಜಯೀ ಭವೇತ್, ಅವನು ಗೆಲ್ತಾನೆ. ಇಷ್ಟನ್ನು ಭೀಷ್ಮಾಚಾರ್ಯರು ಹೇಳಿ ಸುಮ್ಮನಾದರೂ ಆಗ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ, ದಂಡನೀತಿಶ್ಚ ರಾಜಾಚ ಸಮಸ್ತೌ ತಾವು ಭಾವಪಿ ತತ್ರ ಕಿಂ ಕುರ್ವತ ಸಿದ್ಧಿ ತನ್ಮೇ ಬ್ರೂಹಿ ಪಿತಾಮಹ. ದಂಡನೀತಿ ಮತ್ತು ದೊರೆ ಇಬ್ಬರೂ ಕೂಡ ಸಮಾನರು. ಅವರಿಬ್ಬರೂ ಇದ್ದಾರೆ. ಏನು ಮಾಡಬೇಕು? ರಾಜನನ್ನು ಒಲಿಸಬೇಕೋ, ಇನ್ನು ದಂಡನೀತಿಯನ್ನು ಗೌರವಿಸಬೇಕು. ಕಾರಣ ಏನು ಅಂದರೆ, ರಾಜನನ್ನು ದೇವತೆಯಾಗಿ ಸ್ವೀಕರಿಸಿ ದಂಡನೀತಿಗೂ ಮೀರಿದ ಶಕ್ತಿ ಅಂತ ಹೇಳಬೇಕೋ, ಅಥವಾ ರಾಜ ತಪ್ಪು ಮಾಡ್ತಾ ಇದ್ದಾನೆ ಅಂತ ಅವನನ್ನು ಧಿಕ್ಕರಿಸಿ ದಂಡನೀತಿ ಏನು ಹೇಳ್ತಾ ಇದೆ ಅದನ್ನು ಬುಕ್ಕಿಶಾಗಿ ಫಾಲೋ ಮಾಡಬೇಕಾದವನು ರಾಜ ಅಂತನ್ಬೇಕು. ಏನು ಮಾಡಬೇಕು ಅಂತ ಕೇಳಿದ. ಭೀಷ್ಮ ಮಾಹಾತ್ಮ್ಯಂ ದಂಡನೀತ್ಯಾಸ್ತು ಸಾಧ್ಯಂ ಶಬ್ದೈಃ ಸಹೇತುಕೈಃ ಶೃಣು ಮೇ ಶಂಸತೋ ರಾಜನ್ ಯಥಾವದಿಹ ಭಾರತ. ದಂಡನೀತಿಯ ಮಾಹಾತ್ಮ್ಯವನ್ನು ಹೇಳ್ತೇನೆ ಕೇಳು. ಶೃಣು ಮೇ ಶಂಸತೋ ರಾಜನ್ ಯಥಾವದಿಹ ಭಾರತ. ರಾಜ ದೊಡ್ಡವನೋ ಅಥವಾ ಯಾವುದೋ ಒಂದು ಬುಕ್, ಸಂವಿಧಾನ ಅದು ದೊಡ್ಡದು ಅಂದರೆ, ಮೊದಲು ದಂಡನೀತಿಯ ಬಗ್ಗೆ ಹೇಳ್ತೇನೆ ಕೇಳು. ದಂಡನೀತಿ ಸ್ವಧರ್ಮೇಶು ಚಾತುರ್ವರ್ಣ್ಯಂ ನಿಯಚ್ಛತಿ ಪ್ರಯುಕ್ತ ಸ್ವಾಮಿನ ಸಮ್ಯಕ್ ಅಧರ್ಮೇಭ್ಯಶ್ಚ ಯಚ್ಛತಿ. ದಂಡನೀತಿ ಅನ್ನೋದು ಮಿಗಿಲು. ಯಾಕೆಂದರೆ ಈ ರಾಜ ದಂಡನೀತಿಯ ಆಶಯವನ್ನು ಸರಿಯಾಗಿ ಗ್ರಹಿಸದೇ ಇರಬಹುದು. ಇವಾಗ ಪುರಂದರದಾಸರೇ ಸತ್ಯವಂತರಿಗಿದು ಕಾಲವಲ್ಲ ಅಂತ ಬೇಸರದಿಂದ ಹಾಡಿದ್ರು.
ಯಾಕೆ ಹಾಡಿದ್ದು? ನಾನು ಹೇಳಿದ್ದನ್ನು ಅಳಿಯ ರಾಮರಾಯ ಕೇಳ್ತಾ ಇಲ್ಲ ಅನ್ನುವ ನೋವಿನಿಂದ. ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಪೇಳುವೆನು ಅನ್ನುವುದರಲ್ಲಿಯೂ ಕೂಡ ಅವತ್ತಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ಪತನದ ಸೂಚನೆಗಳಿವೆ. ವಿಶೇಷತಃ ಇದು ಸತ್ಯವಂತರಿಗಿದು ಕಾಲವಲ್ಲ ಅಂತ. ಹಳೇ ಪೇಟೆ ಬಿದ್ದು ಹೊಸ ಪೇಟೆ ಬರಲಿಕ್ಕೇನು ಕಾರಣ ಅಂದರೆ ಸತ್ಯವಂತರಿಗೆ ಕಾಲವಲ್ಲದೆ ಇರೋದೇ ಕಾರಣ. ಯಾಕೆ ನಾನು ಹೇಳ್ತಾ ಇರೋದು ಅಂದರೆ, ದಂಡನೀತಿಯ ಆಶಯವನ್ನು ದೊರೆಯೊಬ್ಬ ಸರಿಯಾಗಿ ಗ್ರಹಿಸದಿರಬಹುದು. ಅದರ ಆಶಯ ಏನು? ಅವನು ಲೋಭದಿಂದ ರಾಜನಾದವ, ತಪ್ಪು ತಿಳುವಳಿಕೆಯಿಂದ ಅದನ್ನು ಗ್ರಹಿಸದೇ ಇರುವ ಸಾಧ್ಯತೆಗಳುಂಟು. ಅದರಿಂದಾಗಿ ದಂಡನೀತಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ರಾಜನಾದವ ಅದನ್ನು ನೆರವೇರಿಸುವಂತೆ ಎಚ್ಚರಿಸಬೇಕಾದದ್ದು ಪ್ರಜಾಶ್ರೇಷ್ಠರ ಕರ್ತವ್ಯ. ಆಗದೆ ಹೋದರೆ ಏನು ಮಾಡಲಿಕ್ಕಾಗಲ್ಲ. ರಾಜ್ಯ ಅವನತಿ ಆಗಬೇಕು ಅಂದರೆ. ಅದರಿಂದಾಗಿ ಹೇಳ್ತಾರೆ, ಚಾತುರ್ವರ್ಣ್ಯೆ ಸ್ವಧರ್ಮಸ್ಥೆ ಮರ್ಯಾದಾನಾಮಸಂಕರೆ ದಂಡನೀತಿ ಕೃತೆ ಕ್ಷೇಮೆ ಪ್ರಜಾನಾಮ ಕುತೋ ಭಯೇ. ಚಾತುರ್ವರ್ಣ್ಯ ಅನ್ನೋದು ಅವರವರ ಧರ್ಮದಲ್ಲಿ ಇರಬೇಕು. ಎಲ್ಲ ಕಲಸು ಮೇಲೋಗರ ಆಗಬಾರದು. ದಂಡನೀತಿ ಕೃತೆ ಕ್ಷೇಮೆ ಪ್ರಜಾನಾಂ ಅಕುತೋ ಭಯೇ. ದಂಡನೀತಿ ಅಂತನ್ನೋದು ಪ್ರಜೆಗಳ ಭಯವನ್ನು ನಿವಾರಿಸುತ್ತೆ. ಸೋಮೇ ಯತ್ನಂ ಪ್ರಕುರ್ವಂತಿ ತ್ರಯೋ ವರ್ಣ ಯಥಾವಿಧಿ ತಸ್ಮಾದೇವ ಮನುಷ್ಯಾಣಾಂ ಸುಖಂ ವಿದ್ಧಿ ಸಮಾಹಿತಂ. ಆ ಮೂರು ನೀತಿಗಳು ಕೂಡ, ಮೂರು ವರ್ಣಗಳು ಕೂಡ ಸರಿಯಾಗಿ ಇದ್ದರೆ ನಾಲ್ಕನೆಯ ಜನ ಕಷ್ಟಪಡುವ ಪ್ರಸಂಗವೇ ಇರೋದಿಲ್ಲ. ನೋಡು, ಇದನ್ನು ತಿಳ್ಕೋ. ದಂಡನೀತಿ ಇದೆ. ದಂಡನೀತಿಯನ್ನು ಜಾರಿಗೆ ತರಲಿಕ್ಕೆ ಅತ್ಯಂತ ಸಮರ್ಥನಾದ ರಾಜನೂ ಇರಬೇಕು. ಕಾಲು, ಏಕೆಂದರೆ ಪುಸ್ತಕಗಳಲ್ಲಿ ನಿಯಮ ಇದ್ದರೆ ಉಪಯೋಗ ಇಲ್ಲ. ಹೊಸ ಕಾನೂನು ಜಾರಿಗೆ ತರ್ತೀವಿ ಅಂತಾರೆ. ಹೊಸ ಕಾನೂನು ಜಾರಿಗೆ ತಂದರೆ ಹಳೇ ಜನಗಳೇ ತಾನೇ ಇರೋದು. ಆ ಅಂಶವನ್ನೇ ಯಾರು ಗಮನಿಸ್ತಾ ಇಲ್ಲ. ಅದರಿಂದ ಕಾಲೋ ವಾ ಕಾರಣಂ ರಾಜ್ಞೋ ರಾಜ ವಾ ಕಾಲ ಕಾರಣಂ ಇತಿ ತೇ ಸಂಶಯೋ ಮಾ ಭೂತ್ ರಾಜ ಕಾಲಸ್ಯ ಕಾರಣಂ. ಕಾಲಕ್ಕೆ ತಕ್ಕಂತೆ ರಾಜನಿರಬೇಕೋ, ರಾಜನಿಗೆ ತಕ್ಕಂತೆ ಕಾಲ ಇರುತ್ತೋ ಅನ್ನುವ ಸಂಶಯ ಬೇಡ. ರಾಜನೇ ಕಾಲಕ್ಕೆ ಕಾರಣ. ದಂಡನೀತ್ಯಾಂ ಯದಾ ರಾಜ ಸಮ್ಯಕ್ ಕಾರ್ತ್ಸ್ನೇನ ವರ್ತತೆ ಭವೇತ್ ಕೃತಯುಗೇ ಧರ್ಮೋ ನಾ ಧರ್ಮೋ ವಿದ್ಯತೆ ಕ್ವಚಿತ್. ದಂಡನೀತಿ ಪ್ರವೃತ್ತವಾದಾಗ ಕೃತಯುಗದಲ್ಲಿ ಯಾವ ರೀತಿಯ ಧರ್ಮ ಇರುತ್ತೋ ಆ ಥರದ ಧರ್ಮ ಇರುತ್ತೆ. ಸರ್ವೇತಾಮೇವ ವರ್ಣಾನಾಂ ನಾ ಧರ್ಮೇ ರಮತೆ ಮನಃ. ಎಲ್ಲ ವರ್ಣಗಳಿಗೆ ಒಂದು ಕಟ್ಟುಪಾಡು ಇರುತ್ತೆ. ರಾಜ ಬಲಿಷ್ಠನಾಗಿದ್ದರೆ, ರಾಜ ದುರ್ಬಲನಾಗಿದ್ದರೆ ಎಲ್ಲರೂ ದಾರಿ ತಪ್ತಾರೆ. ಅದರಿಂದಾಗಿ ದಂಡನೀತಿ ಅನ್ನೋದು ಹಿಂದಿನಿಂದ ಇರಬೇಕು. ಅದರ ಆಶಯ ರಾಜನಿಗೆ ಗೊತ್ತಿರಬೇಕು. ಆ ರಾಜ ದಂಡನೀತಿಯನ್ನು ಜಾರಿಗೆ ತರಲಿಕ್ಕೆ ಬಹಳ ಪ್ರಬಲನಾಗಿರಲೂಬೇಕು. ಯೋಗಕ್ಷೇಮ ಪ್ರವರ್ತಂತೆ ಪ್ರಜಾನಾಂ ನಾತ್ರ ಸಂಶಯಃ ವೈದಿಕಾನಿ ಚ ಕರ್ಮಾಣಿ ಭವಂತ್ಯಧಿಗುಣಾನ್ಯುತ. ಯೋಗಕ್ಷೇಮ ಅವಾಗ ಪ್ರವೃತ್ತವಾಗತ್ತೆ. ಯೋಗ ಅಂದರೆ ಗಳಿಮೆ, ಕ್ಷೇಮ ಅಂದರೆ ಉಳಿಮೆ. ಗಳಿಮೆ ಉಳಿಮೆಗಳು ಪ್ರಜೆಗಳಿಗೆ ಅವಾಗಿರುತ್ತೆ. ವೈದಿಕವಾದ ಕರ್ಮಗಳು ಚೆನ್ನಾಗಿ ಪ್ರವೃತ್ತವಾಗತ್ತೆ. ಋತವಶ್ಚ ಸುಖಾಸ್ಸರ್ವೇ ಭವಂತ್ಯಥ ನಿರಾಮಯಾ ಪ್ರಸೀದಂತಿ ನರಾಣಾಂಚ ಸ್ವರವರ್ಣಮನಾಂತಿ ಚ.
ಋತುಗಳು ಯಥಾಯೋಗ್ಯವಾಗಿ ಇರುತ್ತೆ, ಯಾರಿಗೂ ತೊಂದರೆ ಆಗೋದಿಲ್ಲ, ಏರುಪೇರು ಆಗೋದಿಲ್ಲ, ಯಾವಾಗ ಏನೇನಾಗಬೇಕೋ ಅದದೇ ಆಗತ್ತೆ. ಆವಾಗ ಮನುಷ್ಯರ ಸ್ವರ, ವರ್ಣ, ಮನಸ್ಸು ಮೂರೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ವ್ಯಾಧಯೋ ನ ಭವಂತ್ಯತ್ರ ನಾಲ್ಪಾಯುರ್ದೃಶ್ಯತೆ ನರಃ ವಿಧವಾ ನ ಭವಂತ್ಯತ್ರ ನೃಶಂಸೋ ನಾತ್ರ ಜಾಯತೆ. ರೋಗಗಳು ಎರಗುವುದಿಲ್ಲ, ಆಯುಷ್ಯ ಕಡಿಮೆಯಾಗಲ್ಲ, ವಿಧವೆಯರಾಗುವುದೇ ಇಲ್ಲ. ವಿಧವೆ ಅಂತಂದರೆ ಗಂಡ ಸಾಯೋದಿಲ್ಲ ಅಂತ ಅರ್ಥ ಅಲ್ಲ, ತನ್ನ ಜವಾಬ್ದಾರಿಯನ್ನು ತೀರಿಸಿ ಆಮೇಲೆ ಹೋಗ್ತಾನೆ ಅಂತ ಅರ್ಥ. ವಿಧವೆಯರಿರಲ್ಲ, ವಿಧುರರಿರಲ್ಲ ಅಂದರೆ ಇಬ್ಬರನ್ನೂ ಒಟ್ಟಿಗೆ ನೇಣು ಹಾಕ್ತಾನೆ ಅಂತ ಅಂದ್ಕೊಳ್ಬೇಡಿ. ತೀರಾ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ 2 ತಿಂಗಳಲ್ಲಿ ಹೋಗ್ಬಿಡೋದು, 3 ತಿಂಗಳಲ್ಲಿ ಹೋಗೋದು, 1 ವರ್ಷದೊಳಗಡೆ ಹೋಗೋದು, ಅವೆಲ್ಲ ಇರಲ್ಲ ಅಂತ ಅರ್ಥ. ನೃಶಂಸೋ ನಾತ್ರ ಜಾಯತೆ. ಯಾವಾಗ ಸ್ವರವರ್ಣಾದಿಗಳೆಲ್ಲ ಪ್ರಸನ್ನವಾಗಿರುತ್ತೆ, ಕ್ರೂರಿ ಹುಟ್ಟಲ್ಲ. ಅಪರಾಧ ಮಾಡಬೇಕು ಅಂತನ್ನುವ ಅರ್ಜಿರುವವನು ಹುಟ್ಟೋಲ್ಲ. ಅಕೃಷ್ಟಪಚ್ಯ ಪೃಥಿವೀ ಭವಂತ್ಯೋಷಧಯಸ್ತಥಾ ತ್ವಕ್ಪತ್ರ ಫಲಮೂಲಾನಿ ವೀರ್ಯವಂತಿ ಭವಂತಿ ಚ. ನೀವು ಪ್ರಕೃತಿಯನ್ನು ಸ್ವಚ್ಛವಾಗಿಡಬೇಕು ಅಂದರೆ 4 ವರ್ಣದವರು ಯಥಾವತ್ತಾಗಿ ಇರಬೇಕು. ಆವಾಗ ಭೂಮಿಗೆ ನೀವು ಭೂಮಿಯನ್ನು ಉಳುವುದು ಬೇಡ, ತಾನಾಗಿ ಬೆಳೆ ಬರುತ್ತೆ. ತ್ವಕ್ಪತ್ರ ಫಲಮೂಲಾನಿ, ಮರದ ತೊಗಟೆ, ಮರದ ಎಲೆ, ಮರದ ಹಣ್ಣು, ಮರದ ಬೇರು ಗಟ್ಟಿಯಾಗಿ ಇರುತ್ತೆ. ವೀರ್ಯವಂತಿ ಭವಂತಿ ಚ. ಅಧರ್ಮೋ ವಿದ್ಯತೆ ನಾತ್ರ ಧರ್ಮ ಏವ ತು ಕೇವಲಃ ಇತಿ ಕಾರ್ತಯುಗಾನೇತಾನ್ ಗುಣಾನ್ ವಿದ್ಧಿ ಯುಧಿಷ್ಠಿರ. ಅಧರ್ಮವೇ ಇರೋದಿಲ್ಲ, ಧರ್ಮ ಮಾತ್ರ ಇರುತ್ತೆ. ಇದು ಕೃತಯುಗದ ನಡೆ, ಇದು ಕೃತಯುಗದ ಪರಿಸ್ಥಿತಿ. ಅದರಿಂದಾಗಿ ಈಗ ಇಲ್ಲ, ಕಲಿಯುಗಾದಿಗಳಲ್ಲಿ ಅಲ್ಲ, ಇದು ಕೃತಯುಗದ ಧರ್ಮ. ದಂಡನೀತ್ಯ ಯದಾ ರಾಜ ತ್ರೀನಂ ಚಾನನು ವರ್ತತೆ ಚತುರ್ಥಮಂಶಮುತ್ಸೃಜ್ಯ ತದಾ ತ್ರೇತಾ ಪ್ರವರ್ತತೆ. ದಂಡನೀತಿ ಅನ್ನೋದು ಪೂರ್ಣವಾಗಿ ಜಾರಿಯಲ್ಲಿದ್ದಾಗ ಕೃತಯುಗ. ಕೃತ ಅಂದ್ರೇನೆ ಪೂರ್ಣ ಅಂತ ಅರ್ಥ. ಕೃತ ಹೇಳಿದರೆ ಎಲ್ಲದರಿಂದ ಪೂರ್ಣ, ಧರ್ಮದಿಂದ ಪೂರ್ಣ, ಗುಣದಿಂದ ಪೂರ್ಣ, ಜ್ಞಾನದಿಂದ ಪೂರ್ಣ, ನಿಷ್ಠೆಯಿಂದ ಪೂರ್ಣ, ಭಕ್ತಿಯಿಂದ ಪೂರ್ಣ, ಕರ್ತವ್ಯದಿಂದ ಪೂರ್ಣ. ಕೃತ ಅಂದ್ರೇನೆ ಪೂರ್ಣ ಅಂತ ಅರ್ಥ. ಇದು ಕೃತಯುಗದ ಪರಿಸ್ಥಿತಿ. ದಂಡನೀತಿ ಅವಾಗ ಪೂರ್ಣವಾಗಿ ಇತ್ತು. ಯಾವಾಗ ದಂಡನೀತ್ಯ ಯದಾ ರಾಜ ತ್ರೀನಂ ಚಾನನು ವರ್ತತೆ, 1/4 ಧರ್ಮದಿಂದ ಕಡಿಮೆ ಆದರೆ, ದಂಡನೀತಿ ಕಡಿಮೆ ಆದರೆ ಅಂದರೆ 3/4 ಭಾಗ ಇದ್ದರೆ ಅದನ್ನು ತ್ರೇತಾ ಅಂತ ಕರೀತಾರೆ. ಅಧರ್ಮಸ್ಯ ಚತುರ್ಥಾಂಶಃ ತ್ರೀನಂ ಚಾನನು ವರ್ತತೆ ಕೃಷ್ಟಪಚ್ಚೈವ ಪೃಥಿವೀ ಭವಂತ್ಯೋಷಧಯಸ್ತಥಾ. ತ್ರೇತಾಯುಗದಲ್ಲಿ ಭೂಮಿಯಿಂದ ಬೆಳೆಯನ್ನು ಪಡೆಯಬೇಕು ಅಂತಂದರೆ ಹೊಲವನ್ನು ಊಳಬೇಕು, ಉತ್ತಬೇಕು. ಭೂಮಿಯನ್ನು ಉತ್ತಿದರೆ ಬೆಳೆ, ಇಲ್ಲ ಅಂದರೆ ಇಲ್ಲ. ಅರ್ಧಂ ತ್ಯಕ್ತ್ವಾ ಯದಾ ರಾಜ ನೀತ್ಯರ್ಧಮನುವರ್ತತೆ ತತಸ್ತು ದ್ವಾಪರಂ ನಾಮ ಸಕಾಲ ಸಂಪ್ರವರ್ತತೆ. ಅಧರ್ಮ ಮತ್ತು ಧರ್ಮ ಸಮಪ್ರಮಾಣದಲ್ಲಿ ಇರುವ ಯುಗವನ್ನು ದ್ವಾಪರ ಯುಗ ಅಂತ ಕರೀತಾರೆ. ಅಲ್ಲಿ ಭೂಮಿಯನ್ನು ಉಳಬೇಕು, ಉತ್ತರೂ ಅರ್ಧ ಫಲ ಮಾತ್ರ ಸಿಗೋದು. ದಂಡನೀತಿಂ ಪರಿತ್ಯಜ್ಯ ಯದಾ ಕಾರ್ತ್ಸ್ನೇನ ಭೂಪತಿ ಪ್ರಜಾಕ್ಲಿಷ್ಣಾತ್ಯಯೋಗೇನ ಪ್ರವರ್ತೇತ ತದಾ ಕಲಿಹಿ. ದಂಡನೀತಿಯನ್ನು ಪೂರ್ತಿಯಾಗಿ ತುಳಿದು, ದಂಡನೀತಿಯನ್ನು ಬದಿಗೆ ಸರಿಸಿ, ಖುಷಿ ಬಂದ ಹಾಗೆ ನಡೀತಾ ಪ್ರಜೆಗಳು ಯಾವಾಗ ಸಂಕಟ ಪಡ್ತಾರೆ ಅವಾಗ ಕಲಿಯುಗ ಇದೆ ಅಂತ ಅರ್ಥ. ಕಲಾವಧರ್ಮೋ ಭೂಯಿಷ್ಠೋ
ಧರ್ಮೋ ಭವತಿ ನ ಕ್ವಚಿತ್ ಸರ್ವೇ ಚಾಮೇವ ವರ್ಣಾನಾಂ ಸ್ವಧರ್ಮಾಚ್ಯವತೆ ಮನಃ. ಕಲಿಯುಗದಲ್ಲಿ ಯಾವಾಗ ಅಧರ್ಮ ಆಕ್ರಮಿಸುತ್ತೆ, ಧರ್ಮ ಹಿಂದೆ ಸರಿಯುತ್ತೆ, ಎಲ್ಲ ವರ್ಣಗಳು ಕೂಡ ತಮ್ಮ ತಮ್ಮ ಧರ್ಮದಿಂದ ಹಿಂದೆ ಸರಿಯುತ್ತವೆ. ಶೂದ್ರ ಭೈಕ್ಷೇಣ ಜೀವಂತಿ ಬ್ರಾಹ್ಮಣ ಪರಿಚರ್ಯಯ ಯೋಗಕ್ಷೇಮಸ್ಯ ನಾಶಾಚ್ಚ ವರ್ತಂತೆ ವರ್ಣಸಂಕರಾ. ಶೂದ್ರರು ಭಿಕ್ಷೆ ಬೇಡಿ ಬದುಕ್ತಾರೆ. ಶೂದ್ರರಿಗೆ ಭಿಕ್ಷೆ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಭಿಕ್ಷೆ ಬೇಡಲಿಕ್ಕೆ. ಆದರೆ ಕಲಿಯುಗದಲ್ಲಿ ಶೂದ್ರರು ಭಿಕ್ಷೆಯಿಂದ ಬದುಕ್ತಾರೆ, ಬ್ರಾಹ್ಮಣರು ಸೇವೆಯಿಂದ ಬದುಕ್ತಾರೆ. ಯೋಗಕ್ಷೇಮ ನಾಶ ಆಗಿ ವರ್ಣಸಂಕರ ಆಗತ್ತೆ. ವೈದಿಕಾನಿ ಚ ಕರ್ಮಾಣಿ ಭವಂತಿ ವಿಗುಣಾನ್ಯುತ ಋತವೋ ನ ಸುಖಾಸ್ತರವೇ ಭವಂತ್ಯಾಮಯಿನಸ್ತಥಾ. ವೈದಿಕ ಕರ್ಮಗಳು ತಮ್ಮ ಗುಣವನ್ನು ಕಳೆದುಕೊಳ್ಳುತ್ತವೆ, ಋತುಗಳು ಸುಖವನ್ನು ಕೊಡುವುದಿಲ್ಲ. ಭವಂತಿ ಆಮಯಿನಸ್ತಥಾ, ಅವರು ತಮ್ಮ ದೇಹ ಸರಿಯಾಗಿಲ್ಲದೆ ಇರೋದರಿಂದ ರೋಗವನ್ನು ಹೊಂದುತ್ತಾರೆ. ಹರಸಂತಿ ಚ ಮನುಷ್ಯಾಣಾಂ ಸ್ವರವರ್ಣಮನಾಂಚುತ ವ್ಯಾಧಯಶ್ಚ ಭವಂತ್ಯತ್ರ ಮರಿಯಂತೆ ಚ ಶತಾಯುಷಃ. ಮನುಷ್ಯರ ಸ್ವರ, ವರ್ಣ, ಮನಸ್ಸು ಎಲ್ಲ ಕುಗ್ಗುತ್ತೆ. ಸ್ವರ ಕುಗ್ಗೋದ್ರಿಂದಾಗಿ ಮೈಕ್ ಬೇಕಾಯಿತು, ವರ್ಣ ಕುಗ್ಗೋದ್ರಿಂದ ಕಾಸ್ಮೆಟಿಕ್ಸ್ ಬಂತು, ಮನಸ್ಸು ಕುಗ್ಗೋದ್ರಿಂದಾಗಿ ಮನೋವೈದ್ಯರು ಬೇಕಾದರು. ಇದನ್ನು ಪ್ರಗತಿ ಅಂತ ಯಾವನು ಹೇಳಬೇಕು? ವ್ಯಾಧಯಶ್ಚ ಭವಂತ್ಯತ್ರ. ಆವಾಗ ಋತುಗಳು ಸುಖವಾಗಿರೋದಿಲ್ಲ, ಋತುಗಳು ಸುಖಕರ ಅಲ್ಲ. ಯಾವುದ್ಯಾವುದೋ ಪರಿಸರದ ಒಂದು ಕಾಲುಷ್ಯದಿಂದ ಏನಾಗತ್ತೆ, ವ್ಯಾಧಿಗಳು ಬರ್ತವೆ. 100 ವರ್ಷ ಮುಟ್ಟದೇನೆ ಬಹಳ ಜನ ಸಾಯ್ತಾರೆ. ವಿಧವಾಶ್ಚ ಭವಂತ್ಯತ್ರ ನೃಜಂ ತಾಜಾಯತೆ ಪ್ರಜಾ ಕ್ವಚಿದ್ ವರ್ಷತಿ ಪರ್ಜನ್ಯ ಕ್ವಚಿತ್ ಸಸ್ಯಂ ಪ್ರರೋಹತಿ. ಆಗ ಮದುವೆಯಾದ ಕೆಲವೇ ದಿವಸಗಳಲ್ಲಿ ಗಂಡ ಸಾಯೋದು ಅಂತನ್ನುವ ಪರಿಸ್ಥಿತಿ ಅವತ್ತು ಬರುತ್ತೆ. ಹುಟ್ಟುವ ಪ್ರಜೆಗಳು ಕ್ರೂರವಾಗಿ ಇರ್ತಾರೆ. ಕ್ವಚಿದ್ ವರ್ಷತಿ ಪರ್ಜನ್ಯ, ಮಳೆ ಒಮ್ಮೆ ಬರುತ್ತೆ, ಇನ್ನೊಮ್ಮೆ ಬೆಳೆ ಬರುತ್ತೆ. ರಸಾ ಸರ್ವೇ ಕ್ಷಯಂ ಯಾಂತಿ ಯದಾ ನೇಚ್ಛತಿ ಭೂಮಿಪಃ ಪ್ರಜಾ ಸಂರಕ್ಷಿತಾ ಸಮ್ಯಕ್ ದಂಡ ನೀತ್ಯ ಸಮಾಹಿತಾ. ರಸಗಳೆಲ್ಲ ಕ್ಷಯವನ್ನು ಹೊಂದುತ್ತವೆ. ಪ್ರಜೆಗಳು ದಂಡನೀತಿಯಿಂದ ರಕ್ಷಿತರಾಗಿರಬೇಕು, ಆಗೋದಿಲ್ಲ. ರಾಜ ಕೃತಯುಗಸ್ರಷ್ಟ ತ್ರೇತಾಯ ದ್ವಾಪರಸ್ಯ ಚ ಯುಗಸ್ಯ ಚ ಚತುರ್ಥಸ್ಯ ರಾಜ ಭವತಿ ಕಾರಣಂ. ಒಟ್ಟಾರೆ ಹೇಳಬೇಕು ಅಂದರೆ ಕೃತಯುಗವನ್ನೂ ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇರೋದು ರಾಜನಿಗೆ, ತ್ರೇತಾಯುಗವನ್ನು, ದ್ವಾಪರವನ್ನೂ, ಕಲಿಯುಗವನ್ನೂ ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇರೋದು ಅವನಿಗೆ. ಕೃತಸ್ಯ ಕರಣಾದ್ರಾಜ ಸ್ವರ್ಗಮತ್ಯಂತಮಶ್ನುತೆ. ಕೃತಯುಗದಲ್ಲಿ ಆಳುವ ರಾಜ ವೇದಕ್ಕೆ, ದಂಡನೀತಿಗೆ ನಿಷ್ಠನಾಗಿ ಇರ್ತಾನೆ, ಒಳ್ಳೆ ಲೋಕವನ್ನು ಹೊಂದುತ್ತಾನೆ. ತ್ರೇತಾಯ ಕರಣಾದ್ರಾಜ ಸ್ವರ್ಗಂ ನಾತ್ಯಂತಮಶ್ನುತೆ. ತ್ರೇತಾಯುಗದಲ್ಲಿ ಆಳುವ ರಾಜ ಸ್ವಲ್ಪ ಕಡಿಮೆ ಸುಖವನ್ನು ಹೊಂದುತ್ತಾನೆ ಸ್ವರ್ಗದಲ್ಲಿ. ಪ್ರವರ್ತನಾ ದ್ವಾಪರಸ್ಯ ಯಥಾ ಭಾಗಮುಪಾಶ್ನುತೆ. ದ್ವಾಪರ ಯುಗದಲ್ಲಿ ದುಃಖ ಇರಲ್ಲ, ಸ್ವಲ್ಪ ಸುಖ ಇರುತ್ತೆ, ಆ ತರಹದ ಸ್ವರ್ಗವನ್ನು ಹೊಂದುತ್ತಾನೆ. ಕಲೆ ಪ್ರವರ್ತನಾದ್ರಾಜ ಪಾಪಮತ್ಯಂತಮಶ್ನುತೆ. ಕಲಿಯುಗವನ್ನು ಪ್ರವೃತ್ತಿಗೊಳಿಸಿದರೆ ಆ ರಾಜ ಅತ್ಯಂತ ಪಾಪಿಷ್ಠನಾಗ್ತಾನೆ. ಪ್ರಜಾನಾಂ ತಥೋ ವಸತಿ ದುಷ್ಕರ್ಮ ನರಕೆ ಶಾಶ್ವತಿ ಸಮಾ. ಆಮೇಲೆ ಕೆಟ್ಟ ಕೆಲಸಕ್ಕೆ ಕಾರಣ ಆದ್ದರಿಂದ, ಎಲ್ಲರ ಕೆಟ್ಟ ಕೆಲಸದ ಹೊಣೆ ಅವನ ಮೇಲೆ ಬಂದಿರೋದ್ರಿಂದ ಪಾಪವನ್ನು ಹೊಂದುತ್ತಾನೆ, ನರಕದಲ್ಲಿ ಇರ್ತಾನೆ. ಪ್ರಜಾನಾಂ ಕಲ್ಮಷೇ ಮಗ್ನೋ ಅಕೀರ್ತಿಂ ಪಾಪಂಚ ವಿಂದತಿ ಯೋಗಕ್ಷೇಮ ಪ್ರವರ್ತಂತೆ ಪ್ರಜಾನಾಂ ನಾತ್ರತಂ ಚಯಃ ದಂಡನೀತಿಂ ಪುರಸ್ಕೃತ್ಯ ಕ್ಷತ್ರಿಯೇಣ ವಿಜಾನತ ಲಿಪ್ಸಿತವ್ಯಮಲಬ್ಧಂ ಚ ಲಬ್ಧಂ ರಕ್ಷ್ಯಂ ಚ ಭಾರತ. ಆದ್ದರಿಂದ ಜಗತ್ತಿನ ಯೋಗಕ್ಷೇಮಗಳು ಪ್ರವೃತ್ತವಾಗುವಾಗ ರಾಜ ದಂಡರೀತಿಯನ್ನು ತಿಳಿದಿರೋದು ಬಹಳ ಉತ್ತಮ. ಅದರಿಂದಾಗಿ ರಾಜ ಇದರ ನಿರ್ದೇಶವನ್ನು ಅನುಸರಿಸಬೇಕು.
ಆದರೆ ರಾಜ ಪ್ರಬಲನಾಗಿ ಇರಬೇಕು. ಪ್ರಬಲನಾದ ರಾಜ ಪ್ರಬಲವಾದ ಶಾಸ್ತ್ರವನ್ನು ಅನುಸರಿಸಬೇಕು. ರಾಜ ಪ್ರಬಲ, ದಂಡ ನೀತಿ ಪ್ರಬಲ ಅಲ್ಲ ಅಂತಂದರೂ ಪ್ರಜೆಗಳು ಸುಖವಾಗಿರಲ್ಲ. ದಂಡ ನೀತಿ ಪ್ರಬಲ, ರಾಜ ದುರ್ಬಲ ಅಂತಂದರೂ ಪ್ರಜೆಗಳು ಸುಖವಾಗಿರಲ್ಲ. ಅದರಿಂದಾಗಿ ಪ್ರಬಲವಾದ ದಂಡ ನೀತಿಯನ್ನು ಜಾರಿಗೊಳಿಸಲಿಕ್ಕೆ ಪ್ರಬಲನಾದ ರಾಜ ಇರಬೇಕು. ಆವಾಗ ಲಿಪ್ಸಿತವ್ಯಮಲಬ್ಧಂಚ ಏಷ ಏವ ಪರೋ ಧರ್ಮೋ ಯದ್ರಾಜ ದಂಡ ನೀತಿಮಾನ್. ಆದ್ದರಿಂದ ರಾಜ ದಂಡ ನೀತಿಯಿಂದ ಕೂಡಿರಬೇಕು. ಅದೇ ಧರ್ಮ, ಅದೇ ಧರ್ಮ, ಅದೇ ಧರ್ಮ. ಏವಂ ವೃತ್ತ ಪ್ರಜಾ ರಕ್ಷನ್ ಸ್ವರ್ಗಂ ಜೇತಾಸಿ ದುರ್ಜಯ. ಈ ರೀತಿಯಾಗಿ ನಡೆದರೆ ಸ್ವರ್ಗವನ್ನು ನೀನು ಗೆಲ್ಲುತ್ತೀಯಾ ಅಂತ ಭೀಷ್ಮರು ಹೇಳಿದರು ಅನ್ನುವಲ್ಲಿಗೆ 63ನೆಯ ಸರ್ಗ. ಯುಧಿಷ್ಠಿರ ಕೇನ ವೃತ್ತೇನ ಧರ್ಮ ವೃತ್ತಜ್ಞ ವರ್ತಮಾನೋ ಮಹೀಪತಿ ಸುಖೇನಾರ್ಥಾನ್ ಸುಖೋದರ್ಕಾನ್ ಇಹ ಪ್ರೀತ್ಯ ಚಾಶ್ನುತೆ. ಯುಧಿಷ್ಠಿರ ಕೇಳ್ತಾನೆ, ಓ ವೃತ್ತಜ್ಞ, ಒಳ್ಳೆ ನಡೆಯನ್ನು ಬಲ್ಲ ಭೀಷ್ಮರೇ, ಕೇನ ವೃತ್ತೇನ ವರ್ತಮಾನೋ ಮಹೀಪತಿ. ರಾಜನ ಕ್ಯಾರೆಕ್ಟರ್ ಹೇಗಿರಬೇಕು, ಅವನ ನಡೆ ಹೇಗಿರಬೇಕು, ಆರಾಮವಾಗಿ ಅವನಿಗೆ ಲಾಭ ಆಗಬೇಕು, ಅಥವಾ ಈಗ ಹೊಂದುವಂತಹದ್ದು ಸುಖೋದರ್ಕ ಆಗಿರಬೇಕು. ಉದರ್ಕ ಅಂದರೆ ಭವಿಷ್ಯತ್. ಇವನು ಈಗ ಮಾಡುವ ಕೆಲಸ ಮುಂದೆ ಸುಖವನ್ನು ತಂದು ಕೊಡಬೇಕು, ಈಗಲೂ ಸುಖವಾಗಿರಬೇಕು. ಆ ರೀತಿಯಾಗಿ ಯಾವ ನಡೆ ಇರಬೇಕು ರಾಜನಿಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಯಂ ಗುಣಾನಾಂ ಷಟ್ತ್ರಿಂಶದ್ವಿಗುಣಾನ್ವಿತ ಯಾನ್ ಗುಣಾನ್ಸ್ತು ಗುಣೋಪೇತಃ ಕುರುವನ್ ಗುಣಮವಾಪ್ನುಯಾತ್. 36 ತಪ್ಪಿದರೆ 72 ಗುಣಗಳಿಂದ ಕೂಡಿರಬೇಕು ರಾಜ. ಒಂದೊಂದೇ ಟಿಕ್ ಮಾಡ್ಕೊಂಡು ಬರಬೇಕು. ಇದನ್ನು ಹೊಂದಿರಬೇಕು, ಇದನ್ನು ಹೊಂದಿರಬೇಕು, ಇದನ್ನು ಹೊಂದಿರಬೇಕು. ಅಳತೆಗೂ ಇದೆ. ನೀವು ಯಾರನ್ನೇ ತಗೊಳ್ಳಿ, ಈಗ ವೆಸ್ಟರ್ನ್ ಸ್ಟೇಟ್ ಕ್ರಾಫ್ಟಿನಲ್ಲಿ ಮೆಕಿಯಾವಲ್ಲಿಯನ್ನು ಹೊಗಳುತ್ತಾರೆ. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಬಹಳ ಕಾಲದ ನಂತರ ಪ್ರಶ್ನ ರತ್ನಾಕರರಾಗಿದ್ದಾರೆ. ಏನಂತ, ಎಲ್ಲ ಪೂರ್ಣ ಇರುವ ಕೃತಯುಗದಲ್ಲಿ ದಂಡನೀತಿಯ ಅವಶ್ಯಕತೆ ಆದರೂ ಏನು ಅಂತ. ದಂಡನೀತಿ ಪೂರ್ಣ ಇರೋದ್ರಿಂದಲೇ ಉಳಿದದ್ದೆಲ್ಲ ಪೂರ್ಣ ಇತ್ತು ಅಂತ ಅವ್ರ ಉತ್ತರ. ದಂಡನೀತಿ ಅನ್ನೋದು ವೇದದ್ದೇ ಒಂದು ಭಾಗ. ವೇದದ ಜಾರಿ ಹೀಗಾಗಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ಇದ್ದದ್ರಿಂದ ಕೃತಯುಗದಲ್ಲಿ ದಂಡನೀತಿ ಪೂರ್ಣವಾಗಿ ಇತ್ತು. ದಂಡನೀತಿ ಯಾಕೆ ಪೂರ್ಣವಾಗಿತ್ತು ಅಂದರೆ ಜ್ಞಾನಪೂರ್ಣವಾಗಿ ಇತ್ತು. ಜ್ಞಾನಪೂರ್ಣವಾಗಿ ಯಾಕೆ ಇತ್ತು ಅಂದರೆ ಭಕ್ತಿಪೂರ್ಣವಾಗಿ ಇತ್ತು. ಏಕೆಂದರೆ ಭಕ್ತಿಯ ಒಂದು ಭಾಗ ಜ್ಞಾನ ಅಂದರೆ. ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಮುಖವಾದ ಸ್ನೇಹ ಏನಿದೆ ಅದೇ ಭಕ್ತಿ. ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ. ಬಹಳ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಭಕ್ತಿ ಅಂತಂದರೆ ದೇವರಲ್ಲಿ ಅನನ್ಯವಾದ ಸೇವೆ ಭಕ್ತಿ. ಏನು ಹಾಗಂದರೆ, ದೇವರು ಮಹಾನ್. ಯಾಕೆ ಮಹಾನ್ ಅಂತ, ಅದರಿಂದಾಗಿ ಅಲ್ಲಿ ಜ್ಞಾನ ಯಾಕೆ ಅಂತ ಅನ್ನೋದು ಬಂದಾಗ ಜ್ಞಾನಪೂರ್ಣವೇ. ಜ್ಞಾನಪೂರ್ಣವಾಗಿದ್ದರೆ ಭಕ್ತಿಪೂರ್ಣ ಆಗಿರುತ್ತೆ. ಭಕ್ತಿಪೂರ್ಣವಾಗಿದ್ದರೆ ದಂಡನೀತಿಯ ಸ್ಫುಟವಾದ ಕಲ್ಪನೆ ಇರುತ್ತೆ. ಹರಿದ್ವೇಷಗಳು ಯಾರು, ವರ್ಣದ್ವೇಷಗಳು ಯಾರು, ಅವರನ್ನು ಸ್ಫುಟವಾಗಿ ವಿಂಗಡಿಸ್ಲಿಕ್ಕೆ ಸಿಗತ್ತೆ. ಕಾನೂನಿನಿಂದ ನ್ಯಾಯವನ್ನು ಸಂಪಾದನೆ ಮಾಡಲಿಕ್ಕೆ ಬರಲ್ಲ. ಕೆಲವೊಮ್ಮೆ ಪರಂಪರೆಯ ಕಾನೂನು ಅಥವಾ ದಂಡನೀತಿ ಏನು ಮಾಡುತ್ತೆ, ನ್ಯಾಯವನ್ನು ಸಾಧನೆ ಮಾಡುತ್ತೆ. ಅದು ನೇರವಾಗಿ ಅಲ್ಲ. ಉದಾಹರಣೆಗೆ
ಎಡಗಡೆಯಿಂದಲೇ ಹೋಗಬೇಕು ಅನ್ನೋದು ನ್ಯಾಯವಾ? ಹೌದು, ನ್ಯಾಯ ಸಾಧನ, ನ್ಯಾಯ ಅಲ್ಲ. ಅದು ಅಹಿಂಸೆ. ಆ ಒಪ್ಪಂದದಂತೆ ನಡೆದರೆ ಹಿಂಸೆ ಆಗುವಲ್ಲ. ಆ ಒಪ್ಪಂದದಿಂದ ನಡೆದರೆ ಹಿಂಸೆ ಆಗೋದಿಲ್ಲ. ಕಾನೂನು ಅನ್ನೋದು ಪರಂಪರೆಯ ಅಹಿಂಸೆಗೆ ಸಾಧನ. ಒಬ್ಬ ಎದ್ವಾ ತಂದ್ವಾ ನೋ ಎಂಟ್ರಿನಲ್ಲಿ ಬಂದ, ಹಿಂಸೆ ಆಯಿತು. ಅದರಿಂದಾಗಿ ಕಾನೂನು ನೇರವಾಗಿ ನ್ಯಾಯವನ್ನು ಸಾಧನೆ ಮಾಡುತ್ತಾ? ಇಲ್ಲ. ಒಬ್ಬ ಪ್ರಸಿದ್ಧ, ಇವತ್ತು ಕತೆ ಇದು ಹೇಳ್ಬೋದು, ಅವ್ರ ಹೆಸರು ಹೇಳಬಹುದು, ಅಣ್ಣಾಮಲೈ. ಅವರು ಹೇಳ್ತಾ ಇದ್ದರು, ಹೀಗೆ ವೈಯಕ್ತಿಕವಾಗಿ ಭೇಟಿ ಮಾಡುವಂತಹ ಪರಿಸ್ಥಿತಿ ಬಂತು. ಅದು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಒಬ್ಬರು ಮಾಡಿಸಿದ್ದು, ಇವರು ಹೀಗೆ ಅಂತ. ಅವನು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಅವರು ಮಹಾಭಾರತದಲ್ಲಿ ಏನಿದೆ, ಹೇಗಿರಬೇಕು, ನಮ್ಮ ಸ್ವಪಕ್ಷದವರೇ ಈ ತರಹ ಮಾಡಿದಾಗ ನಮ್ಮ ಇದೆ ಮಹಾಭಾರತದಲ್ಲಿ ಏನು ಉತ್ತರ ಇದೆ ಅಂತ. ಇರಲಿ, ಅದು ಅಲ್ಲಿಯ ಮಾತು ಬೇರೆ. ಆ ತರಹ ಕೇಳಿದಾಗ ಅದು ಒಂದೇ ಒಂದು ಸರ್ತಿ ಭೇಟಿ ಇದೆ, ಅದೇ ಮೊದಲು ಅದೇ ಕೊನೆ, ಮತ್ತೆ ಇದುವರೆಗೂ ನಾವು ಭೇಟಿಯಾಗಿಲ್ಲ. ಹಾಗೆ ಮಾಡಿದಾಗ ಏನಾಯಿತು, ಅವರು ಹೇಳ್ತಾ ಇದ್ರು, ನಾನು ಪೊಲೀಸ್ ಅಧಿಕಾರಿಯಾದಾಗ ಕಾನೂನಿನ ಪ್ರಕಾರ ತಪ್ಪು ಸರಿ ಅಷ್ಟೇ ನೋಡ್ತಾ ಇದ್ದೆ, ರಾಜಕಾರಣಿಯಾದೆ ನ್ಯಾಯ ಯಾವುದು ಅಂತ ನೋಡ್ಲಿಕ್ಕೆ ಶುರು ಮಾಡಿದೆ ಅಂತ. ಆ ಡಿಫ್ರೆನ್ಸ್ ಅದು ಅವರೇ ಹೇಳಿದ್ದು ಮಾತು. ನಾನು ಅದೇ ಪೊಲೀಸ್ ಅಧಿಕಾರಿ ಆದಾಗ ನನ್ನನ್ನು ಬೈದಾಗ ಅಲ್ಲೇ ಹೊಡೆದದ್ದುಂಟು. ಅದೇ ನಾನು ರಾಜಕಾರಣಿಯಾದಾಗ ವಿಮಾನ ನಿಲ್ದಾಣದ ಒಳಗಡೆ ಹೋಗ್ತಾ ಇದ್ದಾಗ ಒಂದು 4 ಜನ ಸೇರ್ಕೊಂಡು ಧಿಕ್ಕಾರ ಕೂಗಿದ್ರು. ಅವರನ್ನು ಕರ್ಕೊಂಡು ಬಂದು ವಿಮಾನದಲ್ಲಿ ಕೂಡಿಸಿಕೊಂಡು ಅವರಿಗೆ ಕಾಫಿ ತರಿಸಿಕೊಟ್ಟೆ ನಾನು. ಪಕ್ಕದಲ್ಲಿದ್ದವ್ರು ಕೇಳಿದ್ರು, ಎಲ್ಲಿತ್ತು ಆ ರೋಚ, ಯಾಕೆ ಎಲ್ಲಿ ಹೋಯ್ತದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ರಾಜಕಾರಣಿಯಾದಾಗ ನ್ಯಾಯನೂ ಕಾಣಿಸ್ಲಿಕ್ಕೆ ಶುರು ಆಗತ್ತೆ, ತಪ್ಪಿನ ಮೂಲಕ ಆಗುವ ಸರಿಗಳು ಕಾಣಲಿಕ್ಕೆ ಶುರು ಆಗತ್ತೆ. ಪೊಲೀಸ್ ಅಧಿಕಾರಿಯಾದಾಗ ಕಾನೂನಿನ ಪ್ರಕಾರ ಇದೆಯಾ ಇಲ್ವಾ ಅಂತ. ಅದರಿಂದಾಗಿ ಕೃತಯುಗದಲ್ಲಿ ದಂಡನೀತಿಯ ಅವಶ್ಯಕತೆ ಏನಿದೆ ಅಂದರೆ, ಆ ದಂಡನೀತಿ ಅನ್ನೋದಲ್ಲಿ ಪ್ರತ್ಯೇಕವಾಗಿರಲ್ಲ, ನ್ಯಾಯದ ಪ್ರಜ್ಞೆಯ ಜೊತೆಗೇ ಇರುತ್ತೆ. ಮತ್ತು ಅವತ್ತು ನ್ಯಾಯ ಮತ್ತು ಇದರದ್ದು ಸ್ಫುಟವಾದ ಗೆರೆ, ನ್ಯಾಯ ಮತ್ತು ದಂಡನೀತಿ ಎರಡು ಒಂದೇ ಆಗಿರುತ್ತೆ. ಕಾಲಕ್ರಮೇಣ ಡಿಟೋರಿಯೇಟ್ ಆಗ್ತಾ ಇದ್ದ ಹಾಗೆ ನ್ಯಾಯವೇ ಬೇರೆ ಆಗ್ಬಿಡುತ್ತೆ, ದಂಡನೀತಿಯೇ ಬೇರೆ ಆಗ್ಬಿಡುತ್ತೆ. ಆ ರೀತಿ ಹೋಗ್ಲಿಕ್ಕೆ ಶುರು ಆಗುತ್ತೆ. ನ್ಯಾಯದ ತೆಕ್ಕೆಯಿಂದ ಕಾನೂನನ್ನು ದೂರ ಮಾಡೋದಿದೆಯಲ್ಲ, ಅದೇ ಉಳಿದ ಯುಗಗಳ ಹ್ರಾಸಕ್ಕೆ ಕಾರಣ. ನ್ಯಾಯ ಮತ್ತು ದಂಡನೀತಿ ಎರಡು ಒಟ್ಟಿಗೆ ಇರೋದಿದೆಯಲ್ಲ, ಅದೇ ಯಶಸ್ಸಿಗೆ ಕಾರಣ, ಕೃತಯುಗ. ಹಾಗೆ ಅದರಿಂದಾಗಿ ಅವನು ಎಲ್ಲ ಗುಣಗಳು ಇರಬೇಕಾ ಅಂದರೆ, ಅಲ್ಲ ಇವತ್ತಿದನ್ನು ಓದುವ ಅವಶ್ಯಕತೆ ಏನು? ಇವಾಗ ಓದುವವರು ಯಾರಿರ್ತಾರೆ, ನನ್ನನ್ನು ಎಷ್ಟು ಜನ ಕೇಳ್ತಾರೆ? ಮಹಾಭಾರತದ ಮೇಲೆ ಶ್ರದ್ಧೆ ಇರುವ ಕನ್ನಡಿಗರು ನನ್ನ ಮಾತು ಕೇಳ್ತಾ ಇರಲ್ಲ. ನನಗಿಲ್ಲಿ ತೋರ್ತಾ ಇರೋದು 12 ಜನ ಕೇಳ್ತಾ ಇದ್ದಾರೆ ಅಂತ, ಒಂದಿಬ್ಬರು ಜನ ಕೇಳ್ತಾ ಇರ್ಬೋದು, ಅದಕ್ಕಿಂತ ಜಾಸ್ತಿ. ಮಹಾಭಾರತದ ಮೇಲೆ ಶ್ರದ್ಧೆ ಇರುವ ಕನ್ನಡಿಗರು ಕೇಳ್ತಾ ಇಲ್ಲ, ತಿಳ್ಕೊಳ್ಬೇಕು ಅನ್ನುವ ಕುತೂಹಲ ಇರುವವರು ಕೇಳ್ತಾ ಇಲ್ಲ. ನಮ್ಮ ಕೈಲಂತೂ ಅದನ್ನು ಅಮಲುಪಡಿಸ್ಲಿಕ್ಕಾಗಲ್ಲ. ಮತ್ತು ಯಾಕೆ ನಾವು ಇದನ್ನು ಚಿಂತನೆ ಮಾಡಬೇಕು? ಯಾಕೆ ಅಂದರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಅಟ್ಲೀಸ್ಟ್ ಜ್ಞಾನದ ಪರಂಪರೆಯನ್ನು ಇನ್ನೊಬ್ಬರಿಗೆ ಪಾಸ್ ಮಾಡುವಲ್ಲಿಯಾದರೂ ನಮ್ಮದೊಂದು ಹಣತೆಯ ಕರ್ತವ್ಯ. ಹಣತೆ ಕಡಿಮೆ ಬೆಳಕನ್ನು ಬೀರಬಹುದು, ಸೂರ್ಯನಷ್ಟು ವ್ಯಾಪಕವಾಗಿ ಬೀರದೇ ಇರಬಹುದು, ಆದರೆ ಹಣತೆಯ ಕರ್ತವ್ಯ ಮಾಡಲೇಬೇಕು. ಹಾಗೆ ಒಂದು 4 ಜನ ಇದನ್ನು ಕೇಳಬಹುದು, ಆದರೆ ಈ ಅನುಸಂಧಾನ ಮಾಡಲೇಬೇಕು. ಕಾರಣ ಏನು ಅಂದರೆ,
ಎಲ್ಲೋ ಒಂದು ಮೂಲೆಯಲ್ಲಿ ಶುದ್ಧ ಜ್ಞಾನದ ಚಿಂತನೆ ಮಂಥನ ನಡೀತಾನೇ ಇರುತ್ತೆ. ಅದು ಮುಂದೆ ಮತ್ತೆ ದೊಡ್ಡದಾಗಬಹುದು, ಮತ್ತೆ ಚಿಕ್ಕದಾಗಬಹುದು. ಅದರ ಎಡೆಯಲ್ಲಿ ನಮ್ಮದೊಂದು ಪಾತ್ರ ಇರುತ್ತೆ. ಅದರಿಂದಾಗಿ ನಾವು ಇದನ್ನು ಅನುಸಂಧಾನ ಮಾಡಲೇಬೇಕಾಗತ್ತೆ. ಅವನು ಹೇಳ್ತಾನೆ, ಅದಕ್ಕೆ ಕೇಳೋದು ಅವನು, ಕೇನ ವೃತ್ತೇನ ವೃತ್ತಜ್ಞ ವರ್ತಮಾನೋ ಮಹೀಪತಿ. ರಾಜ ಏನು, ಅವನ ನಡೆ ಹೇಗಿರಬೇಕು, ಅವನ ನಡೆ ಹೇಗಿರಬೇಕು ಅಂತಂದರೆ ಅದಕ್ಕೆ ಭೀಷ್ಮರು ಕೊಡುವ ಉತ್ತರ ಒಂದು 36 ಇನ್ನೊಂದು 72 ಗುಣಗಳಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ಯಾವ ಗುಣಗಳಿಂದ ಕೂಡಿದ್ರೆ ತನಗೂ ಆನಂದವನ್ನು ಪಡೆದು ಬೇರೊಬ್ಬರಿಗೂ ಆನಂದವನ್ನು ಅನುಭವಿಸಲಿಕ್ಕೆ ಕಾರಣ ಆಗ್ತಾನೆ, ಆ ಗುಣಗಳು ಮೊದಲು ನಾಸ್ತಿಕ ಆಗಬಾರದು ಅಂತ ಹೇಳ್ತಾನೆ. ಚರೇತ್ ಧರ್ಮಂ ತತ ನರಕೋಪಂ ಮುಂಚೇತ್ ಸ್ನೇಹಂ ನ ನಾಸ್ತಿಕ. ಧರ್ಮವನ್ನು ಮಾಡಬೇಕು. ಧರ್ಮ ಅಂದರೆ ಅದೇ ಆಂತರಿಕ ಮತ್ತು ಬಹಿರಂಗವಾದ ಶಿಸ್ತು. ಧರ್ಮ ಅಂದರೆ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಆಂತರಿಕವಾದ ಶಿಸ್ತು ಮತ್ತು ಬಹಿರಂಗವಾದ ಶಿಸ್ತು. ಬಹಿರಂಗವಾದ ಶಿಸ್ತಿನಿಂದ ಬೇರೊಬ್ಬರಿಗೆ ತೊಂದರೆ ಕೊಡಬಾರದು, ಆಂತರಂಗಿಕವಾದ ಶಿಸ್ತಿನಿಂದ ತನಗೆ ತೊಂದರೆ ತಂದ್ಕೋಬಾರದು. ಅದೇ ಧರ್ಮ. ಧರ್ಮ ಅಂದರೆ ಹೊರಗಡೆಯ ಕ್ರಿಯೆ ಅಲ್ಲ. ಅದರಿಂದಾಗಿ ಚರೇತ್ ಧರ್ಮಂ. ಕೋಪಂ ಮುಂಚೇತ್. ಕೋಪವನ್ನು ಬಿಡಬೇಕು. ಅಂದರೆ ಕೋಪ ಏನಿದೆ ಅದು ಕೋಪ ಬಿಡಬೇಕು ಅಂತ ಹೇಳಿದ್ರೆ ಅದರಲ್ಲಿಯೂ ಪ್ರಭೇದಗಳುಂಟು. ಸಾತ್ವಿಕ ಕೋಪ ಅದು ತಪ್ಪಲ್ಲ. ಆದರೆ ತಾಮಸ ಕೋಪ, ರಾಜಸ ಕೋಪ ಅದು ಬಹಳ ತೊಂದರೆ. ಅದರಿಂದಾಗಿ ಅದನ್ನು ಬಿಡಬೇಕು. ಅಜ್ಞಾನದಿಂದ ಉಂಟಾಗುವ ಕೋಪ ಒಂದು 10 ಬಾರಿ ವಿಚಾರ ಮಾಡಬೇಕು. ಅಥವಾ ಆ ತರಹ ಕೋಪದಿಂದ ಮಾತನಾಡಿದ್ರೂ ಮತ್ತೆ ಅದನ್ನು ಕೂಡಲೇ ಹಿಂದೆ ಸರಿಸಿಕೊಳ್ಳುವಂತಹ ಪ್ರಜ್ಞೆ ಇರಬೇಕು. ರಾಜಸ ಕೋಪ ಅಂತಂದರೆ ಏನೋ ರಾಗದಿಂದ ಉಂಟಾದ ಕೋಪ, ಅದರಿಂದ ಹಿಂದೆ ಸರಿಬೇಕು. ಅದಾಗಲ್ಲ ಅಂತಲ್ಲ, ಕೂಡಲೇ ಹಿಂದೆ ಸರಿಬೇಕು, ಕೂಡಲೇ ಯಥಾಸ್ಥಿತಿಗೆ ತಿರುಗಬೇಕು. ತಾಮಸ ಕೋಪ ಅನ್ನೋದೇನಿದೆ, ಸಾತ್ವಿಕ ಕೋಪ ಅನ್ನೋದು ಅದು ಬೇಕು. ಸಾತ್ವಿಕ ಕೋಪ ಇಲ್ಲದೆ ಹೋದರೂ ಏನು ಸತ್ವಕ್ಕೆ ಸಂಬಂಧಪಟ್ಟ ಕೋಪ. ತಾಮಸ ಕೋಪ ಅಂದರೆ ಅದು ಹಿಂದೆ ಬರದೇನೆ ಇರುವುದು. ಒಂದು ಸಣ್ಣ ಕೋಪ ಎಷ್ಟೋ 100 ವರ್ಷಗಳ ಕಾಲ, 70 ವರ್ಷಗಳ ಕಾಲ ಅದಿದ್ದು ಬಿಡುತ್ತೆ. ಆ ತರಹ ಮಾಡಿಕೊಳ್ಬಾರದು. ಅದೆಲ್ಲ ತಾಮಸ ಕೋಪ ಅಂತ. ಆ ತರಹದ ಕೋಪವನ್ನು ಬಿಡಬೇಕು. ಏನಾಗುತ್ತೆ, ಸಾಮಾನ್ಯ ಈ ಮಡಿ ಮಾಡ್ತಾ ಇರ್ತಾರೆ. ಮಡಿ ಮಾಡುವವರಿಗೆ ಪಾಪ ಇವರನ್ನು ಕೀಳುಗೆಳೆಯಬೇಕು ಅಂತ ಇರಲ್ಲ. ಅವರು ಏನೋ ನಂಬ್ಕೊಂಡು ಬಂದಿರ್ತಾರೆ. ಹೆಣ್ಣು ಮಕ್ಕಳೋ ಗಂಡು ಮಕ್ಕಳೋ ಅವ್ರ ಮಕ್ಕಳು, ಮಡಿ ಮಾಡುವವರ ಮಕ್ಕಳು ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ ಅಂತ ತಲೆಗೆ ಬಂದ್ಬಿಡುತ್ತೆ. ವಸ್ತುತಃ ತಿರಸ್ಕಾರ ಆಗಿರಲ್ಲ, ಆದರೆ ಅದರ ಮೇಲಿನ ಸಿಟ್ಟಿನಿಂದ ಅವರು ಎಲ್ಲೆಲ್ಲಿಗೂ ಹೊರಟೋಗ್ತಾರೆ. ನನ್ನದು ಅನ್ನುವ ಅಭಿಮಾನ ಅಲ್ಲಿ. ಅದರಿಂದ ಅದು ತಾಮಸ ಕೋಪ. ಇನ್ನು ರಾಜಸ ಕೋಪ ಅಂತ ಒಂದಿರುತ್ತೆ. ನನ್ನ ಇಚ್ಛೆಗೆ ಅಡ್ಡಿ ಬಂದರು ಅಂತ ಹೇಳಿ ಅವ್ರ ಮೇಲೆ ಸಿಟ್ಟು, ಅದು ರಾಜಸ ಕೋಪ. ಅದು ಯಥಾರ್ಥ ಅಲ್ಲ, ಬೇರೆಯವ್ರಿಗೂ ಹಿತ ಅಲ್ಲ, ಅವ್ರಿಗೂ ಹಿತ ಅಲ್ಲ ಅಂತ ತಿಳಿಸಿ ಹೇಳಬೇಕಾದ್ರೆ ಇರುತ್ತಲ್ಲ, ಅದು ಸಾತ್ವಿಕ ಕೋಪ. ಆ ಸಾತ್ವಿಕ ಸಿಟ್ಟು ಇರಬೇಕು, ವಿಹಿತ. ಅದರಿಂದಾಗಿ ಆ ತರಹದ ಕೋಪವನ್ನು ಬಿಡಬೇಕು. ಅಂದರೆ 2 ತರಹದ ಕೋಪ. ಸ್ನೇಹವನ್ನು ಬಿಡಬಾರದು. ನಾಸ್ತಿಕ ನಚರೇತ್. ನಾಸ್ತಿಕನಾಗಿ ಇರಬಾರ್ದು. ನಾಸ್ತಿಕನಾಗೋದು ಅಷ್ಟೊಂದು ಕೆಟ್ಟ ಗುಣವೇ? ಹೌದು. ನಾಸ್ತಿಕ ಆಗಬೇಕು, ಪ್ರಬಲನಾದ ನಾಸ್ತಿಕ ಆಗಬೇಕು ಅಂದರೆ ಈಗೋ ಇರಬೇಕು. ನಿಮಗೆ ಈಗೋ ಇಲ್ಲದೆ ಹೋದರೆ ನಾಸ್ತಿಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಕಾಣದವನಿಗೆ ಏನ್ರಿ ಬಾಗಬೇಕು,
ಯಾವುದೋ ಕಾಣದ ದೈವ, ಅದು ಹೀಗೆಲ್ಲೋ ಹೇಳಿದೆಯಂತೆ, ಅದನ್ನು ಇನ್ಯಾರೋ ಹೇಳ್ತಾರೆ, ಅದು ನಮಗೆ ಗೊತ್ತಿರದ ಭಾಷೆಯಲ್ಲಿ ಅದಿದೆಯಂತೆ, ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಅನುಸರಿಸಬೇಕಂತೆ ಅನ್ನುವ ಈಗೋ, ಐ ಡೋಂಟ್ ಬಿಲೀವ್ ಅನ್ನುವಂತಹ ಉಡಾಫೆಯನ್ನು ಅಥವಾ ಅನ್ನುವಂತಹ ಸಿಟ್ಟು ಅದು ಒಳಗಡೆಯಿಂದ ಕೆಲಸ ಮಾಡುತ್ತೆ. ಅದಕ್ಕೆ ನಾಸ್ತಿಕನಾಗಬೇಡ, ನಾಸ್ತಿಕ್ಯ ಅನ್ನೋ ದೊಡ್ಡ ದೋಷ ಅಂತ ಹೇಳಿದ್ದು ಶಾಸ್ತ್ರದಲ್ಲಿ ಹೀಗೆ. ಅನೃಶಂಸಃ, ಕ್ರೂರಿ ಆಗಬಾರದು. ಕ್ರೌರ್ಯದ ರೂಪವನ್ನು ನೀವು ನೋಡೇ ಇರ್ತೀರ. ಒಂದು ಪುಟ್ಟ ಮಕ್ಕಳು ಏನು ಗೊತ್ತಿಲ್ಲ, ಚುಚ್ಚಿ ಓಡಿ ಹೋದ ಅವನು. ಉತ್ತರ ಪ್ರದೇಶದಲ್ಲಿ ನಿನ್ನೆ ಆದ ಘಟನೆ. ಮತದ ಅಮಲಿನಿಂದ. ಅದೇನು ಆ ಥರ ಏನೂ ಹೇಳಲಿಲ್ಲ ಅಲ್ಲಿ. ಯಾರೋ ಪುಟ್ಟ ಇಬ್ಬರು ಮಕ್ಕಳನ್ನು ಚುಚ್ಚಿ ಓಡಿ ಹೋದ್ರಿ ಏನು? ಅದು ಎಂತಹ ಕ್ರೌರ್ಯ ಅದು! ಏನ್ರಿ ಮಕ್ಕಳು, ಏನು ಗೊತ್ತಾಗಲ್ಲ. ನನ್ನ ಕೆಲಸವನ್ನು ಮಾಡಿದ್ದೇನೆ, ದೇವರು ನನಗೆ ಹೇಳಿದ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಹೋದ ಅವನು. ಇದು ಕ್ರೌರ್ಯ. ಇದು ನೀವು ಭಾಷ್ಯವನ್ನು ನೋಡಿದರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಒಬ್ಬ ರಾಜನಿಗೆ ಮಗ ಇಲ್ಲ ಅಂದರೆ ಅವನನ್ನು ಕೊಲ್ಲಬೇಡ, ಯಾಕೆಂದರೆ ಆ ಪರಂಪರೆ ನಿಂತು ಹೋಗಬಾರದು ಅಂತ ಹೇಳ್ತಾರೆ. ಇದು ಹೇಳಿದ ಆಚಾರ್ಯರು. ಅವ್ರು ನೋಡಿ ಆ ಮಗುವನ್ನು ಚುಚ್ಚಿ ಓಡಿ ಹೋಗ್ತಾನೆ. 2 ಮಕ್ಕಳು, 3 ಜನ ಮಕ್ಕಳಲ್ಲಿ 2 ಮಕ್ಕಳು ಸತ್ತೋದ್ರು, ಒಂದು ಮಗು ಉಳಿದಿದೆ. ನನ್ನೆದು ನಿಮ್ಗೆ ಗೊತ್ತಿರುತ್ತೆ ಆ ಘಟನೆ ಇಲ್ಲ. ಅದು ಕ್ರೌರ್ಯ, ಎಂತಹ ಕ್ರೌರ್ಯ ಅದು! ಅನೃಶಂಸಃ ಚರೇದರ್ಥಂ ಚರೇತ್ ಕಾಮಂ ಅನುದ್ಧತಃ. ನಿನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಉದ್ಧತನಾಗಿರಬೇಡ. ಅಂದರೆ ವೇದವನ್ನು ಕೇರ್ ಮಾಡೋಲ್ಲ, ನನ್ನ ತಂದೆ ತಾಯಿಗಳನ್ನು ಕೇರ್ ಮಾಡೋಲ್ಲ, ನನ್ನ ಮೇಲ್ಗಡೆ ಯಾರ್ಯಾರು ಇರ್ತಾರೆ ಯಾರನ್ನು ಕೇರ್ ಮಾಡದೆ ನಾನು ನನ್ನ ಬಯಕೆಯನ್ನು ಈಡೇರಿಸಿಕೊಳ್ತೇನೆ, ಇವು ಯಾರಿಗೂ ಗೌರವ ಕೊಡದೆ ನನ್ನ ಇಚ್ಛೆಯನ್ನು ಈಡೇರಿಸ್ಕೋತೇನೆ ಅಂತ ತೊಡಗಬೇಡ. ತಾಯಿ ಅಡ್ಡ ಬಂದು, ಏನೀಗ ನಾನು ಹೀಗೆ ಮದುವೆ ಆಗೋದು? ತಾಯಿ ಅಡ್ಡ ಬಂದು, ಏನೀಗ ನಾನು ಹೀಗೆ ಇರ್ತೇನೆ? ಈ ತರಹದ ಬಯಕೆಗಳು. ನಿನ್ನ ಬಯಕೆಗಳನ್ನು ಈಡೇರಿಸಿಕೋ, ಆದರೆ ಹಿರಿಯರಿಗೆ ನಮ್ರನಾಗಿಯೂ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಬರ್ತದೆ. ನಿನ್ನ ಬಯಕೆ ಏನಿದೆ ಅದು ಅಲ್ಪ ಕಾಲದ್ದಾಗಿರುತ್ತೆ. ದೀರ್ಘಕಾಲದ ತಪ್ಪುಗಳನ್ನು ಯಾಕೆ ಮಾಡ್ತೀಯ? ಈ ಪ್ರಜ್ಞೆ ಇರಬೇಕು. ಹೀಗೆ ಇನ್ನಷ್ಟು ಹೇಳ್ತಾರೆ. ಅದನ್ನು ಇದನ್ನು ನಾನು ಮತ್ತೆ ಮೊದಲಿಂದ ಮುಂದಿನ ಸೋಮವಾರ ಮಂಗಳವಾರ ಪ್ರತಿಪತ್ ಕಾಣುತ್ತೆ, ನೋಡುವ. ನಾಳೆ ಅಂತೂ ರಾಮಾಯಣ ನಡೆಯುತ್ತೆ. ಯಥಾ ಪ್ರಕಾರ ಶನಿವಾರ ಭಾನುವಾರ ರಾಮಾಯಣ, ಉಳಿದ ದಿವಸಗಳಲ್ಲಿ ಮಹಾಭಾರತವನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.